ಅಳಿವಿನಂಚಿನಲ್ಲಿರುವ ಗ್ರಾಮೀಣ ಆಟಗಳನ್ನು ಉಳಿಸಿ ಬೆಳೆಸುವುದು ಶ್ರೇಷ್ಠ ಕೆಲಸ ಎಂದು ಸುಳ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ ಬೇರಾನ್ ಹೇಳಿದರು. ಸಿಸಿಆರ್ಟಿ ಬಳಗ ಸುಳ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸುಳ್ಯ ಹಾಗೂ ಸರ್ಕಾರಿ ಪ್ರೌಢಶಾಲೆ ಎಲಿಮನೆ ಇವರ ಸಹಯೋಗದಲ್ಲಿ ಸುಳ್ಯ ತಾಲೂಕು ಮಟ್ಟದ ಚೆನ್ನೆಮಣೆ ಸ್ಪರ್ಧೆಯನ್ನು ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಗಸ್ಟ್ 16ರಂದು ಎಲಿಮನೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಪುರುಷೋತ್ತಮ ಅಧ್ಯಕ್ಷತೆ ವಹಿಸಿದ್ದರು. ಸಿಸಿಆರ್ಟಿ ಅಧ್ಯಕ್ಷ ಶಿಕ್ಷಕ ಚಿನ್ನಪ್ಪಗೌಡ ಬತ್ತುಕುಂಜ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯದರ್ಶಿ, ನಿವೃತ್ತ ಶಿಕ್ಷಣ ಸಂಯೋಜಕ ಕೇಶವ, ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷ ಶ್ರೀಧರಗೌಡ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಜೇಶ್ ಅಂಬೇಕಲ್ಲು, ಮುಖ್ಯ ಶಿಕ್ಷಕಿ ಸಂಧ್ಯಾ ಉಪಸ್ಥಿತರಿದ್ದರು. ಸಹ ಶಿಕ್ಷಕ ಮುರಳೀಧರ ಕಾರ್ಯಕ್ರಮ ನಿರೂಪಿಸಿದರು. ಗ್ರಾಮೀಣ ಕ್ರೀಡೆಗಳು ಮನಸ್ಸಿಗೆ ತುಂಬಾ ಮುದ ನೀಡುವ ಕ್ರೀಡೆಯಾಗಿದೆ. ಚೆನ್ನೆಮಣೆ ಸೇರಿದಂತೆ ಇತರ ಗ್ರಾಮೀಣ ಕ್ರೀಡೆಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವ ಅಗತ್ಯ ಇದೆ ಎಂದು ಸಿಆರ್ಪಿ ಕುಶಾಲಪ್ಪ ಕುಂಬತ್ತಲೆ ಹೇಳಿದರು. ಚೆನ್ನೆಮಣೆ ಸ್ಪರ್ಧೆಯ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಎಸ್ಡಿಎಂಸಿ ಅಧ್ಯಕ್ಷ ಪುರುಷೋತ್ತಮ ಅಧ್ಯಕ್ಷತೆ ವಹಿಸಿದ್ದರು. ಸಿಸಿಆರ್ಟಿ ಅಧ್ಯಕ್ಷ ಶಿಕ್ಷಕ ಚಿನ್ನಪ್ಪಗೌಡ ಬತ್ತುಕುಂಜ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಿಸಿಆರ್ಟಿ ಬಳಗ ಉತ್ತಮ ಕೆಲಸ ಮಾಡುತ್ತಿದೆ. ನಮ್ಮ ಬಳಗ ಅಂತಾರಾಜ್ಯ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು, ಇದು ಅಂತಾರಾಜ್ಯ ಸಂಬಂಧ ಬೆಸೆಯಲು ಸಹಕಾರಿಯಾಗುತ್ತಿದೆ ಎಂದು ಹೇಳಿದರು. ಕಾರ್ಯದರ್ಶಿ, ನಿವೃತ್ತ ಶಿಕ್ಷಣ ಸಂಯೋಜಕ ಕೇಶವ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಜೇಶ್ ಅಂಬೇಕಲ್ಲು, ಮುಖ್ಯ ಶಿಕ್ಷಕಿ ಸಂಧ್ಯಾ ಉಪಸ್ಥಿತರಿದ್ದರು. ಸಹ ಶಿಕ್ಷಕ ಮುರಳೀಧರ ಕಾರ್ಯಕ್ರಮ ನಿರ್ವಹಿಸಿದರು. ಶಿಕ್ಷಕರಾದ ಉದಯಕುಮಾರ್, ನಾರಾಯಣ, ಮೋಹನ, ಗದಾಧರ್, ಸ್ಕೌಟ್ಸ್ ಗೈಡ್ಸ್ ವಿದ್ಯಾರ್ಥಿಗಳು ಸಹಕರಿಸಿದರು. ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು.
ಕಾರ್ಯಕ್ರಮ ಇಲ್ಲ. ಸುಮಾರು ವರ್ಷಗಳ ಹಿಂದೆ ಇದೇ ಸಂಸ್ಥೆಯಲ್ಲಿ ನಾವು ಒಂದು ಅತ್ಯಂತ ದೊಡ್ಡದಾದ CCRT ಗ್ರೂಪಲ್ಲಿ ನಾವು ಇಲ್ಲಿ ಒಂದು ಚಿನ್ನಪ್ಪಗೌಡರು ಚಂದ್ರಶೇಖರ್ ಪೇರಳ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಇಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು. ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸುವಂಥ ಎಲ್ಲರನ್ನು ಕರೆದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಿದೆವು. ಚಾಪೆ ಮಾಡೋದಾಗಲಿ, ಮುಟ್ಟಪಲೆ ಮಾಡೋದಾಗಲಿ ಮತ್ತು ಬೇರೆ ಬೇರೆ ಕಸಬಿನವರು ಇಲ್ಲಿ ಬಂದಿದ್ದರು. ಒಂದು ಸ್ಟಾಲ್ ಇಟ್ಟಿದ್ದೆವು, ಅಷ್ಟು ಚಂದವಾಗಿ ಮೂಡಿ ಬಂದಿತ್ತು ಇಲ್ಲಿ. ಹಾಗೆ ಈಗ ಪ್ರತಿ ವರ್ಷದಲ್ಲಿ ನಮ್ಮ ಚಿನ್ನಪ್ಪಗೌಡರ ನೇತೃತ್ವದಲ್ಲಿ ಇಡೀ ಸುಳ್ಯ ತಾಲೂಕಿನಲ್ಲಿ ಚಂದಮನೆ ಕಾರ್ಯಕ್ರಮ ನಾವು ಮಾಡಿಸ್ತಿದ್ದೇವೆ. ಇವತ್ತಿನ ಎಲ್ಲ ಮಕ್ಕಳು ಭಾಗವಹಿಸಿದ್ದೀರಾ, ವಿಜೇತರು ಇದ್ದೀರಾ. ಅದೇ ರೀತಿ ಎಲ್ಲರೂ ಈ ಗ್ರಾಮೀಣ ಕ್ರೀಡೆಯನ್ನು ಪ್ರೋತ್ಸಾಹ ಕೊಟ್ಟು ನಮ್ಮ ಜನಪದ ಈ ಆಟವನ್ನು ನಾವೆಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುತ್ತಾ ಪ್ರೀತಿಯಿಂದ ಕರೆದು ನನ್ನ 2 ಮಾತುಗಳಿಗೆ ಅವಕಾಶ ಕೊಟ್ಟ ಈ ಸಂಸ್ಥೆಯವರಿಗೆ, ಅಧ್ಯಕ್ಷರಾದ ಚಿನ್ನಪ್ಪಗೌಡರಿಗೆ ಹಾಗೂ ನನ್ನ ಆತ್ಮೀಯ ಮಿತ್ರ ಮುರಳಿ ಸರ್ ಅವರಿಗೆ ಅಭಿನಂದನೆಗಳು. ಮೊನ್ನೆ ಇದೀಗ CCRT ಗ್ರೂಪ್ನ ಅಧ್ಯಕ್ಷರಾಗಿರ್ತ ಶ್ರೀಯುತ ಚಿನ್ನಪ್ಪಗೌಡರು ಮಾತಾಡ್ತಿದ್ದಾರೆ. ಆತ್ಮೀಯರೇ, ವೇದಿಕೆಯಿರತಕ್ಕಂಥ ನಮ್ಮೆಲ್ಲ ನೆಚ್ಚಿನ ಗೌರವಾನ್ವಿತರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣಕರ್ತ ಯುವಕ ಮಂಡಲ ವಿದ್ಯಾಸಂಘದ ಅಧ್ಯಕ್ಷರು ರಾಜೇಶ್ ಸರ್ ಅಂತ ಇದ್ದಾರೆ. ಆಮೇಲೆ ಕಲಾಪ ಸಮಿತಿಯ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ನಡೆಯಲಿಕ್ಕೆ ಸಾಧ್ಯ ಆಯಿತು. ಜೊತೆಗೆ ಇವತ್ತು ಬಹುಮಾನವನ್ನು ಕೂಡ ಹೆಚ್ಚಿನ ನಮ್ಮ ಎಲ್ಲ ಸದಸ್ಯರು ನಮಗೆ ನೀಡಿ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಕೂಡ ಬಹುಮಾನ ನೀಡಿ ಸಹಕಾರ ಮಾಡಿದ್ದಾರೆ. ಹಾಗೆ ಕುಶಲಕ್ ಸರ್ ಮತ್ತು ನಮ್ಮೆಲ್ಲ ತಂಡದವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಆ ಕೆಲಸವನ್ನು ಬಿಡಲಿಕ್ಕಿಲ್ಲ. ವಿದ್ಯಾರ್ಥಿಗಳೇ, ಬಹಳ ಖುಷಿ ಆಯಿತು. ನೀವು ತುಂಬ ಉತ್ಸಾಹದಿಂದ ಆಡಿದ್ದೀರಿ. ಮತ್ತು ನಿಮಗೆ ಬಹಳ ಮುಖ್ಯವಾಗಿ ಅಂದರೆ ಇಲ್ಲಿ ಬಹುಮಾನ ಗೆಲ್ಲೋದಕ್ಕಿಂತಲೂ ನೀವು ಈ ಆಟವನ್ನು ಕಲಿತುಕೊಂಡದ್ದು. ಕೆಲವು ಗೊತ್ತಿಲ್ಲದವರು, ಈಗ ಮೂಲೆ ಆಟ ಕೆಲವರು ಗೊತ್ತಿಲ್ಲ ಅಂಥದ್ದು ನೀವು ಕಲಿತುಕೊಂಡಿದ್ದೀರಿ. ಅದು ನನಗೆ ಖುಷಿ ಆಯಿತು. ಇನ್ನು ಕೆಲವರು ಬರುವ ವರ್ಷ ನಾನು ಆಡ್ತೇನೆ ಅನ್ನುವಂಥ ಧೈರ್ಯ ನಿಮಗೆ ಬರ್ತದೆ. ಹಾಗಾಗಿ ಸ್ಪರ್ಧೆಗಳ ಸಂಖ್ಯೆ ಜಾಸ್ತಿ ಆದಷ್ಟು ಒಳ್ಳೆಯದು. ಕೆಲವರಿಗೆ ನಿರಾಶೆ ಆಗಿರ್ಬೋದು, ನಾನು ಇಷ್ಟು ಆಡಿ ಸಿಗಲಿಲ್ಲ ಅಂತ. ಬಹುಮಾನ ಮುಖ್ಯ ಅಲ್ಲ, ನೀವು ಈ ಮಟ್ಟಕ್ಕೆ ಆಡಿ ಸ್ಪರ್ಧೆಯನ್ನು ನೀಡಿದ್ದೀರಿ. ಮತ್ತು ಅದು ದೊಡ್ಡ ಒಂದು ಸಾಧನೆ ಹೇಳ್ಬೋದು. ಮುಂದೆ ನೀವು ಇನ್ನಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸ್ಬೋದು. ಹಾಗೆ ಇತರ ವಿಭಾಗದ ಆಟಗಳನ್ನು ಕೂಡ ನಿಮಗೆ ಪರಿಚಯ ಆಗ್ತದೆ. ಈಗ ಒಂದು ಆಟ ಗೊತ್ತಿದ್ದವರಿಗೆ ಮತ್ತೊಂದು ಆಟ ಗೊತ್ತಿರೋದಿಲ್ಲ. ಆ ರೀತಿಯಾಗಿ ನಾವು ಪ್ರಥಮ ವಿಭಾಗ, ಪ್ರೌಢ ವಿಭಾಗದಲ್ಲ 3+3 9 ಬಹುಮಾನಗಳನ್ನು ಕೂಡ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ಬಹುಮಾನವನ್ನು ನಗದು ರೂಪದಲ್ಲಿ ನಾವು ಕೊಡ್ತೇವೆ. ಹಾಗೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಕೂಡ ಸರ್ಟಿಫಿಕೇಟನ್ನು ಕೊಡ್ತೇವೆ. ಎಲ್ಲರೂ ಕೂಡ ಸರ್ಟಿಫಿಕೇಟ್ ತೊಗೊಂಡೋಗ್ಬೇಕು. ಹಾಗೆ ಎಲ್ಲ ಶಿಕ್ಷಕರಿಗೂ ಕೂಡ OODಯನ್ನು ಕೂಡ ಕೊಡ್ತೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಅದು ವಿಶೇಷವಾಗಿ ಈ ಸಂಸ್ಥೆಯ ಅಡುಗೆ ಸಿಬ್ಬಂದಿಯವರು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ಅಡುಗೆಯನ್ನು ಇವತ್ತು ಸಿಹಿಯನ್ನು ಕೂಡ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಹೇಳಿದೆ ಬರೀ ಊಟ ಕೊಟ್ಟರೆ ಸಾಕು ಅಂತ, ಆದರೆ ಸಿಹಿ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಉಪಹಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ಎಲ್ಲ ಕಾರ್ಯಕ್ರಮದಲ್ಲಿ ನೀವು ಮತ್ತಷ್ಟು ಭಾಗವಹಿಸ್ತಾ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ ನಿಮ್ಮೆಲ್ಲರೂ ಕೂಡ ನಮ್ಮ CCRT ಘಟಕದಿಂದ ಮತ್ತೆ ವಂದನೆಗಳನ್ನು ತಿಳಿಸ್ತೇನೆ. ಮತ್ತು ಮುಂದಿನ ದಿನಗಳಲ್ಲಿ ನಾವು ಸ್ಟ್ಯಾಂಪ್ ಕಲೆಕ್ಷನ್ ಕಾಂಪಿಟೇಷನ್ ಅಂತ ಒಂದು ಮಾಡಲಿಕ್ಕಿದ್ದೇವೆ. ಅದು ನಮ್ಮ ತಾಲೂಕಲ್ಲಿ ಇಷ್ಟವರೆಗೆ ಯಾರೂ ಕೂಡ ಮಾಡಲಿಲ್ಲ. ಏನು ಅಂಚೆ ಚೀಟಿ ಸಂಗ್ರಹ ಸ್ಪರ್ಧೆ, ಅದನ್ನು ತಾಲೂಕು ಮಟ್ಟದಲ್ಲಿ ಮಾಡಬೇಕನ್ನೋ ಯೋಜನೆ ಇದೆ. ನೀವೆಲ್ಲರೂ ತಯಾರಾಗ್ಬೋದು ಈಗಲೇ. ಹಾಗಾಗಿ ಅದನ್ನು ನನ್ನ ಶಾಲೆಯಲ್ಲಿ ಮಾಡ್ತೇನೆ, ಸುಳ್ಯದಲ್ಲಿ ಮಾಡ್ತೇನೆ. ಹಾಗಾಗಿ ದಯವಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಭಾಗವಹಿಸಿದ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ವಂದನೆ ಸಲ್ಲಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾನೆ ನಂದಂಡಿ ಪ್ರಾಥಮಿಕ ಶಾಲೆ ಮುರುಳ್ಯ. ವೇದಿಕೆ ಬರಬೇಕು. ಈ ಒಂದು ಬಹುಮಾನವನ್ನು ಶ್ರೀಯುತ ಕುಶಲಪ್ಪ ತುಂಬಿತಾಜಿಯವರು ನೀಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದಾವೆ. ಪ್ರಥಮ ಸ್ಥಾನ ದೀಕ್ಷಿತ್ BU ಹಿರಿಯ ಪ್ರಾಥಮಿಕ ಶಾಲೆ ಒಳಲಂಬೆ. ತೃತೀಯ ಸ್ಥಾನ ಗಮ್ಯ DV ಪ್ರಾಥಮಿಕ ಶಾಲೆ ತೊಡಿಕನ.
ದೀಕ್ಷಿತ್ ಬಿ ಯು ಹಿರಿಯ ಪ್ರಾಥಮಿಕ ಶಾಲೆ ಒಳಗೊಂಡೆ, ಪ್ರತಿ ಸ್ಥಾನದಲ್ಲಿ ಗಂಗಾದೇವಿ ಹಿರಿಯ ಪ್ರಾಥಮಿಕ ಶಾಲೆ ಟೋಡಿಕಾರ. ಪ್ರಾಥಮಿಕ ಶಾಲೆ ವಿಭಾಗದ ಮೂಲೆ ಆಟ. ಈ ಒಂದು ಆಟದ ವಿಜೇತರ ಪಟ್ಟಿ ಹೀಗಿದೆ. ಈ ಬಹುಮಾನಗಳನ್ನು ಶ್ರೀಯುತ ರಾಜೇಶ್ ಅಂಬೇಕರ್ ವಿತರಿಸಬೇಕು ಕೇಳಿಕೊಳ್ತಿದ್ದೇವೆ. ಪ್ರಥಮ ಸ್ಥಾನ ಸಾನ್ವಿ ಎನ್ಎಸ್ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಪಂಜಾಬ್. ದ್ವಿತೀಯ ಸ್ಥಾನ ತುಷಿತಾ ಕೆ ಸರ್ಕಾರಿ ಉನ್ನತೀಕರಣ ಹಿರಿಯ ಪ್ರಾಥಮಿಕ ಶಾಲೆ ಟೋಡಿಕಾನ. ತೃತೀಯ ಬಹುಮಾನ ನಂದನ್ ಡಿ ಸರ್ಕಾರಿ ಉನ್ನತೀಕರಣ ಹಿರಿಯ ಪ್ರಾಥಮಿಕ ಶಾಲೆ ಮುರುಳ್ಯ. ಪ್ರಾಥಮಿಕ ಶಾಲಾ ವಿಭಾಗದ ಮೂಲೆ ಆಟದ ವಿಜೇತ ವಿದ್ಯಾರ್ಥಿಗಳಿಗೆ ಈಗ ಬಹುಮಾನ ನಡೆಸಿದ್ದಾರೆ. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನಡೆದಂತಹ ಹಸುಕರು ಆಟದ ಫಲಿತಾಂಶ. ಈ ಒಂದು ಬಹುಮಾನಗಳನ್ನು ಶ್ರೀಯುತ ಪುರುಷೋತ್ತಮ ಸುಳ್ಳಿ ಅವರು ತರಿಸಬೇಕು, ಎಸ್ಎಂಸಿ ಅಧ್ಯಕ್ಷರು. ಪ್ರಥಮ ಬಹುಮಾನ ಶಾರ್ವಿ ಡಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಮುರುಳ್ಯ. ಪ್ರಾಥಮಿಕ ವಿಭಾಗದ ಹಸುಕರು ಆಟದ ವಿಜೇತ ವಿದ್ಯಾರ್ಥಿ ಶಾರ್ವಿ ಡಿ. ದ್ವಿತೀಯ ಬಹುಮಾನ ಗಮ್ಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಟೋಡಿಕಾನ. ತೃತೀಯ ಸ್ಥಾನದಲ್ಲಿ ಸಾತ್ವಿಕ್ HK ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಳಗೊಂಡೆ. ಪ್ರಾಥಮಿಕ ಶಾಲಾ ವಿಭಾಗದ ಹಸುಕರು ಆಟದ ವಿಜೇತ ವಿದ್ಯಾರ್ಥಿಗಳಿಗೆ ಇದೀಗ ಬಹುಮಾನ ನೀಡುತ್ತೇವೆ. ಇದೆಲ್ಲ ವಿದ್ಯಾರ್ಥಿಗಳ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ. ಬಹುಮಾನ ನೀಡಿದಂತಹ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಪ್ರೌಢಶಾಲಾ ವಿಭಾಗದ ಅರಸೂಕರ ಆಟದ ಫಲಿತಾಂಶ. ಈ ಒಂದು ಬಹುಮಾನಗಳನ್ನು ಶಾಲಾ ಮುಖ್ಯ ಶಿಕ್ಷಕಿ ಸಂಧ್ಯಾ ಮೇಡಮ್ ಅವರು ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಪ್ರಥಮ ಸ್ಥಾನದಲ್ಲಿ ಆತ್ಮಿಕಾ GC GPUC ಸುಳ್ಯ ಪ್ರಥಮ ಸ್ಥಾನದಲ್ಲಿ. ವಿದ್ಯಾರ್ಥಿಗಳು ಚಪ್ಪಲಿಯೊಂದಿಗೆ ಪ್ರೋತ್ಸಾಹಿಸಿ. ದ್ವಿತೀಯ ಸ್ಥಾನದಲ್ಲಿ ರೇಷ್ಮಾ ಗೌರ್ಮೆಂಟ್ ಹೈಸ್ಕೂಲ್ ಮಕ್ಕಂಜ. ತೃತೀಯ ಸ್ಥಾನದಲ್ಲಿ ವಂಶೀಯಂ ಸರ್ಕಾರಿ ಪ್ರೌಢಶಾಲೆ ಆರತಿ. ವಂಶೀಯಂ ಸರ್ಕಾರಿ ಪ್ರೌಢಶಾಲೆ ಆರತಿ. ಅರಸೂಕರ ಆಟದ ವಿಜೇತ ವಿದ್ಯಾರ್ಥಿಗಳು. ಪ್ರೌಢಶಾಲೆ ವಿಭಾಗದ ಹಸುಕರ ಆಟದ ವಿಜೇತ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿ ಇದೆ. ಈ ಬಹುಮಾನಗಳನ್ನು ಚಿನ್ನಪ್ಪಗೌಡ ಇವರು ವಿತರಿಸಬೇಕು ಅಂತ ಕೇಳಿಕೊಳ್ತಿದ್ದೇವೆ. ಪ್ರಥಮ ಸ್ಥಾನ ಶಮ್ಯ GPUC ಸುಳ್ಯ. ಪ್ರಥಮ ಸ್ಥಾನ ಶಮ್ಯ GPUC ಸುಳ್ಯ. ದ್ವಿತೀಯ ಸ್ಥಾನ ಪ್ರೀತಮ್ KR ಜ್ಞಾನದೀಪ ಎಲಿಮಲ್. ಪ್ರೀತಮ್ KR. ತೃತೀಯ ಸ್ಥಾನ ಯಶ್ವಂತ್ KC JHS ಎಣ್ಣೂರು. ಹಸುಕುರ ಆಟ ಪ್ರೌಢಶಾಲಾ ವಿಭಾಗದ ವಿಜೇತ ವಿದ್ಯಾರ್ಥಿಗಳು. ಪ್ರೌಢಶಾಲಾ ವಿಭಾಗದ ಮೂಲೆ ಆಟದ ವಿಜೇತ ವಿದ್ಯಾರ್ಥಿಗಳು ಪಟ್ಟಿ ಇರುತ್ತದೆ. ಈ ಬಹುಮಾನಗಳನ್ನು ಶ್ರೀಯುತ ಕೇಶವ ಸರ್ ಅವರು ನಿರ್ವಹಿಸಬೇಕು ಅಂತ ಕೇಳಿಕೊಳ್ತಿದ್ದಾರೆ. ಪ್ರಥಮ ಬಹುಮಾನ ಪೃಥ್ವಿ DM ಸರ್ಕಾರಿ ಪ್ರೌಢಶಾಲೆ ದುಗ್ಲಘಟ್ಟ. ಪ್ರಥಮ ಸ್ಥಾನ ಪೃಥ್ವಿ DM ಸರ್ಕಾರಿ ಪ್ರೌಢಶಾಲೆ ದುಗ್ಲಘಟ್ಟ. ದ್ವಿತೀಯ ಸ್ಥಾನ ಯಶ್ವಂತ್ KC ಸರ್ಕಾರಿ ಪ್ರೌಢಶಾಲೆ ಎಣ್ಣೂರು. ತೃತೀಯ ಸ್ಥಾನ ಆತ್ಮೀಯ KPS ಬೆಳ್ಳಾರಿ. ಆತ್ಮೀಯ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದಾಯಕವಾಗಿ ಸರ್ಟಿಫಿಕೇಟ್ ಅನ್ನ CCRT ಗ್ರೂಪ್ ಇಂದ ಕೊಡ್ತಿದ್ದೇವೆ. ನಿಮ್ಮ ಉತ್ಸಾಹ ಮತ್ತು ಈ ಆಟದ ಬಗೆಗಿನ ಪ್ರೀತಿ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ಮತ್ತೆ ತಾವು ಭಾಗವಹಿಸಬೇಕು ಈ ಒಂದು ಆಟದಲ್ಲಿ ಕೇಳ್ತಾ
ಶ್ರೀಯುತ ಕೇಶವ ಸರ್ ಅವರಿಗೆ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ವಿವಿಧ ಶಾಲೆಯ ಶಿಕ್ಷಕರಿಗೆ, ಪೋಷಕರಿಗೆ ಮತ್ತು ಈ ಒಂದು ಆಟವನ್ನು ಆಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ. ಅದೇ ರೀತಿ ನಮ್ಮ ಶಾಲೆಯ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಸಹ ಅತ್ಯಂತ 2025-26ನೇ ಸಾಲಿನ ಜನಪದ ಕ್ರೀಡೆ ಚೆನ್ನೆಮಣೆ ಸ್ಪರ್ಧೆಯನ್ನು ಈ ದಿನ ಸರ್ಕಾರಿ ಪ್ರೌಢಶಾಲೆ ಎಲಿಮಲೆಯಲ್ಲಿ ನಾವು ಯಶಸ್ವಿಯಾಗಿ ನಡೆಸಿದ್ದೇವೆ. ಸುಮಾರು 15 ಶಾಲೆಗಳ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ನಾವು 3 ವಿಭಾಗದಲ್ಲಿ ಈ ಒಂದು ಸ್ಪರ್ಧೆಯನ್ನು ಮಾಡಿದ್ದೇವೆ. ಅದು ಹಸುಕರು ಆಟ, ಅರಸು ಒಕ್ಕಲು ಆಟ ಮತ್ತು ಮೂಲೆ ಆಟ, ಈ ಸ್ಪರ್ಧೆಗಳನ್ನು ನಾವು ನಡೆಸಿದ್ದೇವೆ. ಇಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನವನ್ನು ಹಾಗೂ ಸರ್ಟಿಫಿಕೇಟನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಉದ್ದೇಶ ಏನೆಂದರೆ ಸಾಂಸ್ಕೃತಿಕವಾಗಿ ನಮ್ಮ ಗ್ರಾಮೀಣ ಒಂದು ಸಂಸ್ಕೃತಿಯನ್ನು ಉಳಿಸುವುದು, ಬೆಳೆಸುವುದು ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯದಲ್ಲಿ ಅವರಿಗೆ ಇದನ್ನು ನಾವು ತಿಳಿಸುವುದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗಾಗಿ ನಮ್ಮ ಸಂಘಟನೆಯ ಎಲ್ಲ ಸದಸ್ಯರು, CCRT ಸದಸ್ಯರು ಇದಕ್ಕೆ ಎಲ್ಲ ಸಹಕಾರ ನೀಡಿದ್ದಾರೆ ಮತ್ತು ಈ ಶಾಲೆಯವರು ಕೂಡ ಬಹಳ ಒಳ್ಳೆಯ ಸಹಕರಿಸಿದ್ದಾರೆ. ಅವರೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲ ಆತ್ಮೀಯರೇ, ಈ ದಿನ ಸರ್ಕಾರಿ ಪ್ರೌಢಶಾಲೆ ಎಲಿಮಲೆಯಲ್ಲಿ ಈ ದಿನ ಚೆನ್ನೆಮಣೆ ಆಟದ ಒಂದು ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದೇವೆ. ಸುಮಾರು 10-15 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ನಾವು ಬೇರೆ ಬೇರೆ ಸಾಂಸ್ಕೃತಿಕ ಮತ್ತು ಕ್ರೀಡೆಗಳು, ಜನಪದ ಕ್ರೀಡೆಗಳನ್ನು ಕೂಡ ನಡೆಸ್ತಾ ಬಂದಿದ್ದೇವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಈ ಚಿನ್ನಪ್ಪಗೌಡರ ಒಂದು ನೇತೃತ್ವದಲ್ಲಿ ಅವರು CCRT ತರಬೇತಿಯನ್ನು ಪಡೆದುಕೊಂಡು ನಮ್ಮ ಜೊತೆ ಒಂದು 10-25 ಜನ ತಂಡವನ್ನು ಕಟ್ಟಿಕೊಂಡು ಪ್ರತಿ ಒಂದು ಶಾಲೆಗಳಲ್ಲಿ, ಸುಳ್ಯ ತಾಲೂಕು ಇರ್ಬೋದು, ರಾಜ್ಯದ ಬೇರೆ ಬೇರೆ ಕೇಂದ್ರಗಳಲ್ಲಿ ಕೂಡ ನಾವು ಈ ಒಂದು ತಂಡವನ್ನು ಕಟ್ಟಿ ಆ ಮೂಲಕ ಒಂದು ಸಾಂಸ್ಕೃತಿಕ ಮತ್ತು ಜಾನಪದೀಯ ಒಂದು ಕಲೆಗಳನ್ನು ಬಿಂಬಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು ವಿಶೇಷವಾಗಿದೆ. ಈ ದಿನ ಈ ಒಂದು ಅವಕಾಶವನ್ನು ಈ ಶಾಲೆಯಲ್ಲಿ ಕಲ್ಪಿಸಿಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳ್ತಾರೆ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರೌಢಶಾಲೆ ಎಲಿಮಲೆ ಇಲ್ಲಿ ಚೆನ್ನೆಮಣೆ ಸ್ಪರ್ಧೆಯನ್ನು ತಾಲೂಕು ಮಟ್ಟದ ಹಂತದಲ್ಲಿ ನಮ್ಮ CCRT ಘಟಕದ ಅಧ್ಯಕ್ಷರಾದ ಚಿನ್ನಪ್ಪಗೌಡರ ಈ ಒಂದು ನೇತೃತ್ವದಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದೇವೆ. ನಮ್ಮ ಮಕ್ಕಳಿಗೆ ಹಾಗೂ ಎಲ್ಲ ಶಿಕ್ಷಕರಿಗೆ ಕೂಡ ಭಾಳಷ್ಟು ಖುಷಿಯಾಗಿದೆ. ಯಾಕೆಂತ ಹೇಳಿದರೆ ಇದೊಂದು ನಶಿಸಿ ಹೋಗುವಂಥ ಒಂದು ಸ್ಪರ್ಧೆ ಇದು. ಅದನ್ನು ನಾವು ಮತ್ತು ಕೂಡ ಜನರಿಂದ ಜನಕ್ಕೆ ಪ್ರಸರಿಸಬೇಕಿದ್ರೆ ಈ ಒಂದು CCRT ಘಟಕದ ವತಿಯಿಂದ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದಕ್ಕಿಂತ ಮೊದಲು ನಾವು ರಾಷ್ಟ್ರ ಮಟ್ಟದ ಒಂದು ಸಾಂಪ್ರದಾಯಿಕ ಹಬ್ಬವನ್ನು ಇದೇ ಶಾಲೆಯಲ್ಲಿ ಕಳೆದ 3 ವರ್ಷದ ಹಿಂದೆ ನಾವಿಲ್ಲಿ ಹಮ್ಮಿಕೊಂಡು ಭಾಳಷ್ಟು ಯಶಸ್ವಿಯಾಗಿದೆ. ಆದ ಕಾರಣ ನಾವೀಗ ಪ್ರತಿ ವರ್ಷ ಈ ಒಂದು ಚೆನ್ನೆಮಣೆ ಸ್ಪರ್ಧೆಯನ್ನು ವಿವಿಧ ಶಾಲೆಗಳಲ್ಲಿ ಹಮ್ಮಿಕೊಂಡು ಈ ಒಂದು ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ.